ಎಲ್ಲಿಗೂ ನಮಸ್ಕಾರ. ಇವತ್ತಿನ ರೆಸಿಪಿಯಲ್ಲಿ ರುಚಿಕರವಾಗಿ ಅಷ್ಟೇ ಹೆಲ್ದಿಯಾಗಿ ಪಾಲಕ್ ಸೊಪ್ಪು ಹಾಗೆ ಅವರೆಕಾಯಿನ ಬಳಸಿ ಪಲಾವ್ ಮಾಡ್ತಾ ಇದ್ದೀನಿ. ಇವಾಗ ಅವರೆಕಾಯಿ ಚೆನ್ನಾಗಿ ಸಿಗ್ತಾ ಇದೆ ಅಲ್ವಾ, ಮಧ್ಯಾಹ್ನ ಲಂಚ್ಗೆ ಆಗ್ಬೋದು, ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಆಗ್ಬೋದು, ರುಚಿಯಾಗಿ ಮಾಡ್ಕೋಬಹುದು. ಪಲಾವ್ ಮಾಡ್ಕೊಳ್ಳಿಕ್ಕೆ ನಾನು 1.5 ಗ್ಲಾಸ್ ಅಷ್ಟು ನಾರ್ಮಲ್ ಸೋನಾ ಮಸೂರಿ ರೈಸ್ ತಗೊಂಡಿದ್ದೀನಿ, ಊಟದಕ್ಕಿ. ಹಾಗೆ 1/4 ಕಪ್ ಬಾಸುಮತಿ ರೈಸ್ ತಗೊಂಡಿದ್ದೀನಿ. ಇದು ಜಸ್ಟ್ ಫ್ಲೇವರ್ಗೆ ತುಂಬಾ ಚೆನ್ನಾಗಾಗುತ್ತೆ. 1/4 ಕಪ್ ಹಾಕೊಂಡ್ರು ಸಾಕು. ಇದನ್ನ 2 ಸಲ ಚೆನ್ನಾಗಿ ತೊಳೆದು 10 ನಿಮಿಷ ಅಥವಾ 15 ನಿಮಿಷ ನೆನೆ ಇಟ್ಕೊಳ್ಳಿ. ನೀರ್ ಎಷ್ಟು ಹಾಕ್ಬೇಕು ಅಂದ್ರೆ 1/2 ಹಾಕೊಳ್ಳಿ ಸಾಕು. ನಾನಿಲ್ಲಿ 1.5 ಗ್ಲಾಸ್ ನಾರ್ಮಲ್ ಸೋನಾ ಮಸೂರಿ ರೈಸ್ಗೆ 3 ಗ್ಲಾಸ್ ಅಷ್ಟು ನೀರ್ ಹಾಕೊಂಡಿದ್ದೀನಿ. ಹಾಗೆ ಈ ಬಟ್ಲಿನಲ್ಲಿ 1/2 ಕಪ್ ತಗೊಂಡಿದ್ಮಲ್ಲ, 1 ಕಪ್ ಅಷ್ಟು ನೀರ್ ಹಾಕೊಂಡಿದ್ದೀನಿ. 2 ಕಟ್ಟಷ್ಟು ಪಾಲಕ್ ಸೊಪ್ಪು ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಮಸಾಲೆಗೆ 1-2 ಇಂಚಷ್ಟು ಶುಂಠಿ, 2 ಗೆಡ್ಡೆ ಬೆಳ್ಳುಳ್ಳಿ, ಮತ್ತೆ ಸ್ವಲ್ಪ ಚಕ್ಕೆ, 2 ಚೂರು ಚಕ್ಕೆ, 2 ಲವಂಗ, 1 ಸ್ಪೂನ್ ಅಷ್ಟು ಕಾಳು ಮೆಣಸು, ಒಳ್ಳೆ ಟೇಸ್ಟ್ ಕೊಡುತ್ತೆ. 1 ಇಡಿಯಷ್ಟು ಹಸಿಮೆಣಸಿನಕಾಯಿ, ಖಾರ ನೋಡಿ ಹಾಕೊಳ್ಳಿ, 1 ಈರುಳ್ಳಿ. ನೆಕ್ಸ್ಟ್ ಪಲಾವ್ ಮಾಡ್ಕೊಳ್ಳಿಕ್ಕೆ ನಾನು AMC ಕುಕ್ವೇರ್ ಅವ್ರದ್ದು 24 ಸೆಂಟಿಮೀಟರ್ ರೋಸ್ಟರ್ ನ ಬಳಸ್ತಾ ಇದ್ದೀನಿ. ನೋಡಿ, ಲಿಡ್ ನ ಕ್ಲೋಸ್ ಮಾಡಿ ಪ್ರೀ ಹೀಟ್ ಮಾಡ್ಕೊಬೇಕು. ಫಸ್ಟ್ ಇದು ಆಡಿಯೋ ತರಂ ಅಂತ ಕೊಟ್ಟಿರ್ತಾರೆ, ಸೊ ಅದನ್ನ ಫಿಕ್ಸ್ ಮಾಡ್ಕೊಂಡ್ರೆ ಈಸಿ ಬೀಪ್ ಸೌಂಡ್ ಬರುತ್ತೆ. ಬೀಪ್ ಸೌಂಡ್ ಬಂದ್ಮೇಲೆ ಆಫ್ ಮಾಡ್ಕೋಬಹುದು. ಈ ಮಧ್ಯದ ಬಟನ್ ಇದೆಯಲ್ಲ, ಅದನ್ನ ಪ್ರೆಸ್ ಮಾಡಿದ್ರೆ ಆನ್ ಆಗುತ್ತೆ, ಬ್ಯಾಟ್ರಿಯಿಂದ ವರ್ಕ್ ಆಗೋದಿದು. ಸೊ ನೆಕ್ಸ್ಟ್ ಬಟನ್ ಪ್ರೆಸ್ ಮಾಡಿದ್ರೆ ರೋಸ್ಟರ್ ವಿಂಡೋ ಸೆಲೆಕ್ಟ್ ಆಗುತ್ತೆ. ನೋಡಿ, ಇದಾದ್ಮೇಲೆ ಪ್ರೀ ಹೀಟ್ ಆದ್ಮೇಲೆ ಅದೇ ಬೀಪ್ ಸೌಂಡ್ ಬರುತ್ತೆ. ಇದನ್ನ ತೆಗೆದ್ಬಿಟ್ಟು ಲಿಡ್ ಬಿಸಿ ಇರುತ್ತಲ್ಲ, ಅಲ್ಲಿ ಇಲ್ಲಿ ಇಡೋದ್ರ ಬದಲು ನೋಡಿ ಇದ್ರಲ್ಲೇ ಆಪ್ಷನ್ ಇದೆ, ಈ ತರ ಇಟ್ಕೊಂಡು ಅಡ್ಗೆ ಮಾಡ್ಕೋಬಹುದು. ಎಣ್ಣೆ ಸ್ವಲ್ಪ ಹಾಕೊಂಡ್ರೆ ಸಾಕು, ಜಸ್ಟ್ 1 ಟೀ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡು ನಾವೇನ್ ಮಸಾಲೆ ಪದಾರ್ಥಗಳನ್ನ ಇಟ್ಕೊಂಡಿದ್ವಿ ಅದಷ್ಟನ್ನು ಹಾಕೊಂಡು ಹುರ್ಕೋಬೇಕು. AMC ಕುಕ್ವೇರ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲಿ ಕೊಟ್ಟಿದ್ದೆ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ನೋಡಿ, ಇದು ಮಸಾಲ ಎಲ್ಲ ಚೆನ್ನಾಗಿ ಹುರ್ಕೊಂಡ್ಮೇಲೆ ಪಾಲಕ್ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಇದನ್ನು ಹುರ್ಕೋಬೇಕು ಈ ರೀತಿ. ಇದಕ್ಕೇನ್ ಎಣ್ಣೆ ಹಾಕೋ ಅವಶ್ಯಕತೆನೇ ಇಲ್ಲ, ಹಾಗೆ ಅಡ್ಗೆ ಮಾಡ್ಕೋಬಹುದು. ಬೇಕು ಅಂದ್ರೆ ಹಾಕೋಬಹುದು, ಅದ್ರದೇ ಇದು ಸ್ಪೆಷಾಲಿಟಿ. ಇದು ನಾನ್ ಪೋರಸ್ ಮೆಟೀರಿಯಲ್ ಇಂದ ಮಾಡಿರೋದ್ರಿಂದ ಉಪ್ಪು, ಖಾರ, ಮಸಾಲೆ ಏನೇ ಹಾಕಿದ್ರು ಅಡ್ಗೆಗೆ ಸೇರುತ್ತೆ, ಒಂಚೂರು ಪಾತ್ರೆ ಹಿಡಿಯಲ್ಲ. ಸೊ ಹಾಗಾಗಿ ಮಸಾಲಾ ಪದಾರ್ಥಗಳನ್ನೆಲ್ಲ ಮಾಡಿ ಕೂಡ ಹಾಲ್ನ ಕಾಯಿಸ್ಕೋಬಹುದು. ನೆಕ್ಸ್ಟ್ ಏನ್ ಹಾಲು ಒಡೆದೋಗಲ್ಲ. ಇದಿಷ್ಟನ್ನು ನೋಡಿ ಚೆನ್ನಾಗಿ ಹುರ್ಕೊಂಡ್ಮೇಲೆ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಹುರಿದು ಇದನ್ನ ತೆಗೆದ್ಬಿಟ್ಟು ಇದೇ ಪಾತ್ರೆಗೆನೆ ಇನ್ನ 1-2 ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಇಲ್ಲದಲ್ಲೇ ಕೂಡ ಮಾಡ್ಕೋಬಹುದು, ಬೇಕು ಅಂದ್ರೆ ಹಾಕೊಡಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ ಹಾಕಿ ಸ್ವಲ್ಪ ಹುರ್ಕೊಂಡು ಇದಕ್ಕೆ ಈರುಳ್ಳಿ ಸೇರಿಸ್ಕೊಂತಾ ಇದ್ದೀನಿ. 2 ಈರುಳ್ಳಿ ಉದ್ದುದ್ದು ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ಹುರ್ಕೋಬೇಕು. ಒಂದ್ಸಲ ಪಾತ್ರೆ ಹೀಟ್ ಆದ್ಮೇಲೆ ಉರಿನ ಸಣ್ಣಗೆ ಇಟ್ಕೊಂಡು ಲೋ ಫ್ಲೇಮ್ ನಲ್ಲೇ ಅಡ್ಗೆ ಮಾಡ್ಕೊಳ್ಳಿ, ಚೆನ್ನಾಗಾಗುತ್ತೆ. ಇದಕ್ಕೆ ತರಕಾರಿ 1 ಕಪ್ ಬೀನ್ಸು, 1 ಕಪ್ ಅಷ್ಟು ನವಿಲ್ ಕೋಸು, ಹಾಗೆ 1/2 ಕಪ್ ಅಷ್ಟು ಕ್ಯಾರೆಟ್ ಹಾಕೊಂಡಿದ್ದೀನಿ. ಇದನ್ನು ಅಷ್ಟೇ ಹುರ್ಕೋಬೇಕು. ತುಂಬಾ ಹೊತ್ತು ಹಿಡಿಯಲ್ಲ, ಇದು ಬೇಗ ಅಡ್ಗೆ ಆಗೋಗುತ್ತೆ. ಚೆನ್ನಾಗಿ ಕಾದಿರುತ್ತಲ್ಲ ಪಾತ್ರೆ. ಇದಕ್ಕೆ 1 ಕಪ್ ಅಷ್ಟು ಅವರೆಕಾಯಿ ಹಾಕೋತಾ ಇದ್ದೀನಿ. ಚೆನ್ನಾಗಿ ತೊಳೆದು ಹಾಕೊಳ್ಳಿ. ಈ ಸೀಸನ್ ಅಲ್ವಾ, ತುಂಬಾ ಚೆನ್ನಾಗಿರುತ್ತೆ ಈ ತರ ಡಿಫ್ರೆಂಟ್ ಆಗಿ ಅವರೆಕಾಯಿಯಲ್ಲಿ ರೆಸಿಪಿ ಮಾಡ್ಕೊಂಡ್ರೆ. ಇದಕ್ಕೆ 1 ಟೊಮೆಟೊ ಕೂಡ ಹಾಕೋತಾ ಇದ್ದೀನಿ. ಇದಕ್ಕೆ ಅರಿಶಿನ ಮತ್ತೆ ಉಪ್ಪು, ಈ ಒಗ್ಗರಣೆಗೆ ತಕ್ಕಷ್ಟು ತರಕಾರಿಗೆ ಎಷ್ಟು ಹಿಡಿಯುತ್ತೋ ಅಷ್ಟು ಉಪ್ಪು ಹಾಕೊಡಿ. ಜಸ್ಟ್ 1 ಟೀ ಸ್ಪೂನ್ ಅಷ್ಟು ಹಾಕೊಂಡು ಇದನ್ನು ಅಷ್ಟೇ ಉಪ್ಪು ಅರಿಶಿನದಲ್ಲಿ ಸ್ವಲ್ಪ ಹುರ್ಕೋಬೇಕು. ಜಸ್ಟ್ 1 ನಿಮಿಷ ಹುರ್ಕೊಂಡು ರುಬ್ಬಿರ್ತೀವಲ್ಲ ಮಸಾಲೆ, ಪಾಲಕ್ ಸೊಪ್ಪು, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಹಾಕಿ ಹುರಿದಿರ್ತೀವಲ್ಲ, ಅದನ್ನ ರುಬ್ಕೊಂಡು ಗಟ್ಟಿಗೆ ಹಾಕೊಂಡು ಹುರ್ಕೊಳ್ಳಿ. ಇದು ಸ್ವಲ್ಪ 1 ನಿಮಿಷ 2 ನಿಮಿಷ ಈ ತರ ಹುರ್ಕೋಬೇಕು. ಪಾಲಕ್ ಸ್ವಲ್ಪ ಹಸಿ ಇದೇನ ಉಳ್ಕೊಂಡಿದ್ರೆ ಅದು ಎಲ್ಲ ಹೋಗುತ್ತೆ. ಸ್ವಲ್ಪ ಡ್ರೈ ಆಗೋವರೆಗೂ, ಎಣ್ಣೆ ಬಿಡೋವರೆಗೂ ಹುರ್ಕೊಂಡು 1 ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಕೋತಾ ಇದ್ದೀನಿ. ಖಾರಕ್ಕೆ ನಾನು ಹಸಿಮೆಣಸಿನ್ಕಾಯಿ ಹಾಕಿದ್ದೀನಲ್ವಾ, ನೀವು ಗ್ಯಾಸ್ಟ್ರಿಕ್ ಅನ್ನೋರು ಹಸಿಮೆಣಸಿನ್ಕಾಯಿ ಸ್ವಲ್ಪ ಖಾರದ ಪುಡಿ ಕೂಡ ಹಾಕೋಬಹುದು ಹಸಿಮೆಣಸಿನ್ಕಾಯಿ ಜಾಗದಲ್ಲಿ. ಇದಕ್ಕೆ ಅಕ್ಕಿ ನೆನ್ಸಿಟ್ಟಿರೋ ಅಂತ ಅಕ್ಕಿನ ಶೋಧಿಸ್ಕೊಂಡು, ನೀರೆಲ್ಲ ಶೋಧಿಸ್ಕೊಂಡು ಹಾಕಿ ಸ್ವಲ್ಪ ಫ್ರೈ ಮಾಡಿ ಇಟ್ಟಿರೋ ಅಂತ ನೀರ್ನ ಹಾಕೋಣ. ಮಿಕ್ಸಿ ಜಾರ್ಗೆಲ್ಲ ನೀರ್ ಹಾಕೊಂಡು ಇವಾಗೆ ಹಾಕೋಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. ಒಗ್ಗರಣೆಗೂ ಹಾಕಿರ್ತೀವಿ, ನೋಡ್ಕೊಂಡು ಹಾಕೊಳ್ಳಿ. ಇದಿಷ್ಟನ್ನು ಮಿಕ್ಸ್ ಮಾಡ್ಬಿಟ್ಟು ಕೊನೆಯಲ್ಲಿ ನಿಂಬೆ ಹಣ್ಣನ್ನ ಹಾಕೋತಾ ಇದ್ದೀನಿ. 1/2 ಹೋಳು ನಿಂಬೆ ಹಣ್ಣು ಹಾಕೊಂಡು ಸಾಕು, ಟೇಸ್ಟ್ ತುಂಬಾ ಚೆನ್ನಾಗಾಗುತ್ತೆ. ಇದಿಷ್ಟನ್ನು ಮಿಕ್ಸ್ ಮಾಡಿ ಲಿಡ್ ನ ಕ್ಲೋಸ್ ಮಾಡ್ಬೇಕು. ಇದಕ್ಕೆ ನಾರ್ಮಲ್ ಲಿಡ್ ಬಳಸ್ತಾ ಇಲ್ಲ ನಾನು, ರ್ಯಾಪಿಡ್ ಲಿಡ್ ಅಥವಾ ಸೆಕ್ವಿಕ್ವಿಕ್ ಲಿಡ್ ಅಂತಾನೂ ಕರೀತಾರೆ, ಇದನ್ನ ಬಳಸ್ತಾ ಇದ್ದೀನಿ. ಇದನ್ನ ಲಾಕ್ ಮಾಡಿ ಇದ್ ಮೇಲ್ಗಡೆ ಆಡಿಯೋ ತೆರಮ್ನ ಫಿಕ್ಸ್ ಮಾಡ್ಕೊಂಡು ಇದರಲ್ಲಿ ಟೈಮರ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇವಾಗ ನೋಡಿ, ಜಸ್ಟ್ 1 ನಿಮಿಷಕ್ಕೆ ಸೆಟ್ ಮಾಡ್ತೀನಿ. ಇದು 10 ನಿಮಿಷ ತೋರಿಸ್ತಾ ಇದೆ.
ಇದನ್ನ ಮೈನಸ್ ಮಾಡಿದ್ರೆ 1 ನಿಮಿಷಕ್ಕೆ ಸೆಟ್ ಮಾಡ್ಬಿಟ್ಟು 1 ನಿಮಿಷದಲ್ಲಿ ಪಲಾವ್ ಆಗೋಗುತ್ತೆ. ಗ್ಯಾಸ್ನ ಆಫ್ ಮಾಡಿ ನೀವು ಹಂಗೆ ಇನ್ನ ಒಂದ್ 20 ನಿಮಿಷ ಕುಕ್ ಆಗ್ತಿರುತ್ತೆ. ಪೂರ್ತಿ ತಣ್ಣಗಾದ್ಮೇಲೆ ಓಪನ್ ಮಾಡ್ಕೋಬಹುದು. ನೋಡಿ 1 ನಿಮಿಷ ಆದ್ಮೇಲೆ ಬೀಪ್ ಸೌಂಡ್ ಬರುತ್ತೆ. ಇದನ್ನ ಓಪನ್ ಮಾಡ್ಕೊಡಿ, ಇದನ್ನ ತೆಗೆದು ಬಿಡಿ, ಇಲ್ಲಾಂದ್ರೆ ಹಂಗೆ ಬೀಪ್ ಸೌಂಡ್ ಬರ್ತಾನೆ ಇರುತ್ತೆ. ಗ್ಯಾಸ್ನ ಆಫ್ ಮಾಡಿ. ಇದು ರೆಡ್ ಕಲರ್ ತೋರಿಸ್ತಾ ಇದೆ ಅಲ್ವಾ, ಅದು ಪೂರ್ತಿ ಲಾಸ್ಟ್ ವರ್ಗು ಬರ್ಬೇಕು. ಪೂರ್ತಿ ತಣ್ಣಗಾದ್ಮೇಲೆ ಓಪನ್ ಮಾಡ್ಕೋಬೇಕು. ನಾರ್ಮಲ್ ಕುಕ್ಕರ್ ಅಲ್ಲಿ 1 ಸೇಫ್ಟಿ ವಾಲ್ವ್ ಕೊಟ್ಟಿರ್ತಾರೆ, ಇದ್ರಲ್ಲಿ 4 ಕೊಟ್ಟಿರ್ತಾರೆ. ಸೊ ಬ್ಲಾಸ್ಟ್ ಆಗೋ ಚಾನ್ಸ್ ಇಲ್ಲ. ಹೆಲ್ದಿ ಕುಕ್ವೇರ್, ಸೇಫ್ಟಿ ಕುಕ್ವೇರ್. ನೋಡಿ ಎಷ್ಟು ಚೆನ್ನಾಗಿದೆ. ಅನ್ನ ಬೆಂದಿದೆ ಆದ್ರೂ ಉಡಿಯಾಗಿದೆ. ಕ್ಯಾರೆಟ್ ಆಗ್ಲಿ ಬೀನ್ಸ್ ಆಗ್ಲಿ ಒಂಚೂರು ಕಲರ್ ಚೇಂಜ್ ಆಗಿಲ್ಲ. ನ್ಯಾಚುರಲ್ ಟೇಸ್ಟ್, ನ್ಯಾಚುರಲ್ ಫ್ಲೇವರ್ ಉಳಿಸ್ಕೊಂಡಿರುತ್ತೆ. ಸೊ ಕಂಪ್ಲೀಟ್ ನ್ಯೂಟ್ರಿಷನ್ ನಮ್ಗೆ ತರಕಾರಿಯಿಂದ ಅಡುಗೆಯಿಂದ ಏನೇನ್ ಸಿಗ್ಬೇಕು ಅದಷ್ಟು ರಿಟೈನ್ ಆಗುತ್ತೆ. ಪಾತ್ರೆ ಒಂಚೂರು ತಗೊಳಲ್ಲ. ಸೊ ಹೆಲ್ದಿ ಕುಕ್ವೇರ್. ಎಣ್ಣೆ ಕಡಿಮೆ ಹಾಕಿ, ಎಣ್ಣೆ ಇಲ್ದಂಗೆ ಕೂಡ ಮಸಾಲೆ ಕಡಿಮೆ ಹಾಕಿ ಮಾಡ್ಕೋಬಹುದು. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೂಡ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಫ್ರೀ ಡೆಮೋ ಆಪರ್ಚುನಿಟಿ ಇದೆ. ಮನೆಗೆ ಅವರೇ ಪಾತ್ರೆ ತಂದು ಡೆಮೋ ಕೊಡ್ತಾರೆ. ಸೊ ಇಂಟ್ರೆಸ್ಟ್ ಇರೋರು ಪರ್ಚೇಸ್ ಮಾಡ್ಕೋಬಹುದು. ಇದು ನೋಡಿ ಒಂಚೂರು ತಳ ಕೂಡ ಹೊತ್ತಿಲ್ಲ, ಎಷ್ಟು ಚೆನ್ನಾಗಿದೆ. ಇವತ್ ಲಂಚ್ ನಾನು ಮಾಡ್ಕೊಂಡಿರೋದು ಇದಕ್ಕೆ ನುಗ್ಗೆ ಸೊಪ್ಪು ಮತ್ತೆ ಹಲಸಂದೆ ಕಾಳು ಹಾಕಿ ಪಲ್ಯ ಮಾಡ್ಕೊಂಡಿದ್ದೆ. ನುಗ್ಗೆ ಸೊಪ್ಪು ಬಜ್ಜಿ ಹಾಗೆ ಮೊಸರು ಪಚ್ಚಡಿ ಮಾಡ್ಕೊಂಡಿದೀನಿ. ಸಕ್ಕತ್ತಾಗಿತ್ತು ಟೇಸ್ಟ್. ಹೆಲ್ದಿ ಲಂಚ್ ಇವತ್ತು. ಸೊ ಎಷ್ಟು ಹಸ್ರಾಗಿದೆ ನೋಡಿ. ಪಲಾವ್ ಕೂಡ ಒಂಚೂರು ಕಲರ್ ಚೇಂಜ್ ಆಗಿಲ್ಲ. ಈ ರೆಸಿಪಿ ಖಂಡಿತ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ ಆಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ ಮರಿಬೇಡಿ. ಥ್ಯಾಂಕ್ ಯು.